ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗೋದಕ್ಕೆ ಇನ್ನೂ 5 ದಿನ ಅಷ್ಟೇ ಇರೋದು. ಬುಕ್ಕಿಂಗ್ಸ್ ಯಾವಾಗ ಓಪನ್ ಮಾಡ್ತಾರೆ ಅಂತ ಇನ್ನೂ ಅಪ್ಡೇಟೇ ಬಂದಿರಲಿಲ್ಲ. ಆದರೆ ಈಗ ಟಾಕ್ಸಿಕ್ ಟೀಮಿಂದ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಹಾಗೆ ಟಾಕ್ಸಿಕ್ ಟೀಮ್ ಡಿಫ್ರೆಂಟಾಗಿ ಪ್ರಮೋಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಏನು ಅಂತ ಹೇಳ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿ ನೋಡಿ. ಲಾಸ್ಟಲ್ಲಿ ಒಂದು ಗುಡ್ ನ್ಯೂಸ್ ಕೂಡ ಇದೆ. ಟಾಕ್ಸಿಕ್ ಸಿನಿಮಾದ ಟಿಕೆಟ್ ಬುಕ್ಕಿಂಗ್ ಇದೇ ಆಗಸ್ಟ್ 21ಗೆ ಓಪನ್ ಆಗ್ತಾ ಇದೆ. ನೀವು ಯಾವ ಥಿಯೇಟ್ರಲ್ಲಿ ಟಿಕೆಟ್ನ ಬುಕ್ ಮಾಡ್ತಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬುಕ್ ಮಾಡೋಕ್ಕೂ ಮುಂಚೆ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ಳಿ. ಟಾಕ್ಸಿಕ್ ಸಿನಿಮಾನ 4 ವರ್ಷನ್ಸಲ್ಲಿ ಮಾಡಿದ್ದಾರೆ. ಫಸ್ಟ್ ಒನ್ ಬಂದು ಡಾಲ್ಬೈ ಸಿನಿಮಾ. ನಿಮ್ಮೆಲ್ಲರಿಗೂ ಗೊತ್ತು ಡಾಲ್ಬೈ ಅಟ್ಮಾಸ್ ಸ್ಪೀಕರ್ ಕ್ವಾಲಿಟಿ ಯಾವ ಥರ ಇರುತ್ತೆ ಅಂತ. ಕಾಮನ್ ಸಿನಿಮಾಸಲ್ಲೆಲ್ಲ ಡಾಲ್ಬೈ ಅಟ್ಮಾಸ್ ಸ್ಪೀಕರ್ಸಿಂದ ಸೌಂಡ್ ಬಂದರೆ ಟಾಕ್ಸಿಕ್ ಸಿನಿಮಾನ ಮಾಡಿರೋದೇ ಡಾಲ್ಬೈ ಅಟ್ಮಾಸ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು. ಅಂದರೆ ನೀವೇ ಯೋಚನೆ ಮಾಡಿ ಸಿನಿಮಾದ ಸೌಂಡ್ ಕ್ಲಾರಿಟಿ ಯಾವ ಥರ ಇರುತ್ತೆ ಅಂತ. ಬ್ಯಾಂಗ್ಳೂರಲ್ಲಿ ರಿಯಲ್ ಡಾಲ್ಬೈ ಅಟ್ಮಾಸ್ ಸೌಂಡ್ನ ಫೀಲ್ ಮಾಡಬೇಕು ಅಂದರೆ AMB ಸಿನಿಮಾಸಲ್ಲಿ ಟಿಕೆಟ್ನ ಬುಕ್ ಮಾಡಿ. ಅದಕ್ಕೇ ಟ್ರೈಲರ್ನು ಕೂಡ ಇದೇ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ದು. ಇನ್ನು ಸೆಕೆಂಡ್ ವರ್ಷನ್ ಬಂದು ಐಮ್ಯಾಕ್ಸ್. ನಾವು ನೋಡೋ ನಾರ್ಮಲ್ ಥಿಯೇಟರ್ ಸ್ಕ್ರೀನು 20-30 ಫೀಟ್ ಹೈಟ್ ಇರುತ್ತೆ. ಆದರೆ ಐಮ್ಯಾಕ್ಸ್ ಸ್ಕ್ರೀನ್ 70 mm ಹೈಟ್ ಇರುತ್ತೆ. ಅಂದರೆ ನಾರ್ಮಲ್ ಸ್ಕ್ರೀನ್ಗಿಂತ ಡಬಲ್ ಹೈಟ್ ಇರುತ್ತೆ. ಸೊ ನಾವು ನೋಡೋ ಪ್ರತಿಯೊಂದು ಸೀನ್ಸ್ ಕೂಡ ದೊಡ್ಡದಾಗಿ ಕಾಣುತ್ತೆ. ಥರ್ಡ್ ವರ್ಷನ್ ಬಂದು ಎಪಿಕ್ ಸಿನಿಮಾಸ್. ಸಿನಿಮಾದಲ್ಲಿ ಶೂಟ್ ಆಗಿರುವಂಥ ಎಲ್ಲ ಸೀನ್ಸ್ನು ಹೈ ಕ್ವಾಲಿಟಿ ರೆಸೊಲ್ಯೂಷನ್ನಲ್ಲಿ ನೋಡಬೇಕು ಅಂದರೆ ಈ ವರ್ಷನ್ನ ಚೂಸ್ ಮಾಡಿ. ಸೊ ದಟ್ ಈಚ್ ಪಿಕ್ಸಲಲ್ಲಿರುವಂಥ ಡೀಟೇಲ್ಸ್ ನಿಮ್ಗೆ ಕಾಣಿಸುತ್ತೆ. ಫೋರ್ತ್ ವರ್ಷನ್ ಬಂದು 4DX. ಇದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ನೀವೇ ಯೂಟ್ಯೂಬಲ್ಲಿ 4DX ಸೀನ್ಸ್ ಅಂತ ಸರ್ಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಇನ್ನು ನಾನು ಆಗಲೇ ಹೇಳ್ದಾಗೆ ಟಾಕ್ಸಿಕ್ ಟೀಮ್ ಅವರು ಡಿಫ್ರೆಂಟಾಗಿ ಪ್ರಮೋಷನ್ ಮಾಡ್ತಾ ಇದ್ದಾರೆ ಅಂತ. ಏನಂದರೆ ಟಾಕ್ಸಿಕ್ ಟೀಮ್ PVR ಥಿಯೇಟರ್ ಜೊತೆ ಟೈಅಪ್ ಆಗಿದ್ದಾರೆ. ಸೊ ಥಿಯೇಟ್ರಲ್ ಎಂಟ್ರೆನ್ಸಲ್ಲಿರೋ ಗಾರ್ಡ್ಸಿಂದ ಹಿಡಿದು ಪಾಪ್ಕಾರ್ನ್ ಸರ್ವ್ ಮಾಡೋ ಎಲ್ಲರೂ ಕೂಡ ಟಾಕ್ಸಿಕ್ ಹ್ಯಾಟ್ನ ವೇರ್ ಮಾಡಿರ್ತಾರೆ. ನಾನು ಆಗಲೇ ಹೇಳ್ದಾಗೆ ಟಾಕ್ಸಿಕ್ ಸಿನಿಮಾನ ಯಾವ್ಯಾವ ಥಿಯೇಟ್ರಲ್ಲಿ ನೋಡಿದ್ರೆ ನಿಮ್ಗೆ ಯಾವ ಥರ ಫೀಲ್ ಆಗುತ್ತೆ ಅಂತ. ಆದರೆ ಮೇನ್ ಥಿಯೇಟರ್ ಬಂದು ಸಂತೋಷ್ ಥಿಯೇಟರ್ ಆಗಿದೆ. ನಿಮಗೇನಾದರೂ ಫ್ಯಾನ್ಸ್ ಜೊತೆ ಕೂತ್ಕೊಂಡು ವಿಜುವಲ್ ಹೊಡಿತಾ ಸಿನಿಮಾನ ಎಂಜಾಯ್ ಮಾಡಬೇಕು ಅಂದರೆ ಈ ಥಿಯೇಟ್ರನ್ನ ಚೂಸ್ ಮಾಡಿ. ಹೆಂಗೋ ಯಶ್ ಅವ್ರನ್ನ 4 ವರ್ಷ ಆಯಿತು ಬಿಗ್ ಸ್ಕ್ರೀನಲ್ಲಿ ನೋಡಿ. ಇಷ್ಟು ವರ್ಷ ಶ್ರಮಪಟ್ಟು ಮಾಡಿರೋ ಮೂವಿ ಯಾವ ಥರ ಇರುತ್ತೆ ಅಂತ ನಾನಂತೂ ನೋಡೋಕ್ಕೆ ಕಾಯ್ತಾ ಇದ್ದೀನಿ. ಇನ್ನು ಮೊದಲೇ ಹೇಳ್ದಾಗೆ ಏನಾಗ ಗುಡ್ ನ್ಯೂಸ್ ಅಂದರೆ ಟಾಕ್ಸಿಕ್ ಸಿನಿಮಾದ ಡ್ಯೂರೇಷನ್ 3 hours 14 minutes ಇದೆ ಅಂತೆ. ಸೊ ಮೊದಲು ಬಂದಂಥ ರಿಪೋರ್ಟ್ಸ್ ಪ್ರಕಾರ 12 ಸೀನ್ಸ್ನ ರಿಮೂವ್ ಮಾಡಿ ಸಿನಿಮಾದ ಆ್ಯಕ್ಚುಯಲ್ ಡ್ಯೂರೇಷನ್ಗಿಂತ ಕಡಿಮೆ ಆಗಿದೆ ಅಂತ ಹೇಳ್ತಿದ್ರು. ಆದರೆ ಬುಕ್ ಮೈ ಶೋ ಆ್ಯಪಲ್ಲೇ ಅಫಿಷಿಯಲಾಗಿ ಡಿಸ್ಕ್ಲೋಸ್ ಮಾಡಿದ್ದಾರೆ ಸಿನಿಮಾದ ಡ್ಯೂರೇಷನ್ 3 hours 14 minutes ಇದೆ ಅಂತ. ಇನ್ನು ನೀವು ಯಾವ ಥಿಯೇಟ್ರಲ್ಲಿ ಮೂವಿನ ನೋಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡೋಣ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.